ನಮಸ್ಕಾರ. ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಕ್ಷಣ ಕ್ಷಣದ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ನಿಮ್ಮಲ್ಲಿರುವ ಪ್ರತಿ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ವಿಡಿಯೋ, ಸುದ್ದಿ ಹಾಗೂ ಜಾಹೀರಾತು ಬರಲು ನಮ್ಮ ರಾಯಚೂರು ನ್ಯೂಸ್ 007ಗೆ ಸಂಪರ್ಕಿಸಿ. ಅಂಗನವಾಡಿ ಕೇಂದ್ರಗಳ ರಜೆ ವಿಸ್ತರಣೆಗೆ ಅಪರ ಜಿಲ್ಲಾಧಿಕಾರಿಗೆ ಮನವಿ. ಜಿಲ್ಲೆಯಲ್ಲಿನ ತೀವ್ರ ಬಿಸಿಲಿನ ಹಿನ್ನೆಲೆಗೆ ಅಂಗನವಾಡಿ ಕೇಂದ್ರಗಳ ರಜೆಯನ್ನು ಮತ್ತಷ್ಟು 15 ದಿನ ವಿಸ್ತರಿಸುವಂತೆ ಬೃಹತ್ ಸಂಖ್ಯೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ಜಿಲ್ಲಾ ಸಮಿತಿಯಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರದ ಆದೇಶದಂತೆ ಏಪ್ರಿಲ್ 16ರಿಂದ ಮೇ 1ರವರೆಗೆ ಅಂಗನವಾಡಿ ಕೇಂದ್ರಗಳಿಗೆ ರಜೆ ನೀಡಲಾಗಿದ್ದು, ಮೇ 2ರಿಂದ ಪುನರಾರಂಭಿಸಲು ಸೂಚಿಸಲಾಗಿದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ 42ರಿಂದ 44 ಡಿಗ್ರಿ ಸೆಲ್ಸಿಯಸ್ ವರೆಗೆ ಉಷ್ಣಾಂಶ ದಾಖಲಾಗುತ್ತಿರುವುದರಿಂದ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ರಜೆ ವಿಸ್ತರಣೆ ಅಗತ್ಯವಿದೆ ಎಂದು ಸಂಘ ಮನವಿಯಲ್ಲಿ ತಿಳಿಸಿದೆ. 3ರಿಂದ 5 ವರ್ಷದ ಮಕ್ಕಳು ಅಂಗನವಾಡಿಗಳಿಗೆ ಹಾಜರಾಗುವುದರಿಂದ ತೀವ್ರ ಬಿಸಿಲು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳು ದೂರ ಪ್ರಯಾಣಿಸಿ ಅಂಗನವಾಡಿಗೆ ಬರಬೇಕಾಗಿರುವುದು ಮತ್ತಷ್ಟು ಸಂಕಷ್ಟ ಉಂಟು ಮಾಡುತ್ತದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದಲ್ಲದೆ ಅಂಗನವಾಡಿ ನೌಕರರು ರಜೆ ಅವಧಿಯಲ್ಲಿಯೂ ಜನಗಣತಿ, ಚುನಾವಣೆ ಸೇರಿದಂತೆ ವಿವಿಧ ಇಲಾಖೆಯೇತರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದಾಗಿ ಸಂಘ ತಿಳಿಸಿದೆ. ಆದ್ದರಿಂದ ಮಕ್ಕಳ, ಪೋಷಕರ ಹಾಗೂ ಅಂಗನವಾಡಿ ಸಿಬ್ಬಂದಿಯ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಿಗೆ ಹೆಚ್ಚುವರಿ 15 ದಿನಗಳ ರಜೆ ಘೋಷಿಸಬೇಕೆಂದು ಸಂಘ ಒತ್ತಾಯಿಸಿದೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಪದ್ಮ, ಜಿಲ್ಲಾ ಕಾರ್ಯದರ್ಶಿ ರಂಗಮ್ಮ ಅನ್ವರ್, ವರಲಕ್ಷ್ಮಿ, ನಿರ್ಮಲಾ, ಶಾಂತಮ್ಮ, ಮಲ್ಲಮ್ಮ, ಶರಣಮ್ಮ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಕ್ಕಳು ಬರುವುದರಿಂದ ಈ ಎಳೆ ಮಕ್ಕಳು ಇನ್ನೂ ಬೆಳವಣಿಗೆ ಹಂತದಲ್ಲಿರುವಾಗ ಅತಿಯಾದ ಬಿಸಿಲಿನ ತಾಪನ ತಡೆಯುವ ಪ್ರತಿರೋಧಕ ಶಕ್ತಿ ಇರುವುದಿಲ್ಲ. ಅದರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವು ಕಡೆ ಮಕ್ಕಳು ಒಂದು ಗ್ರಾಮದಿಂದ ಮತ್ತೊಂದೆಡೆ ಅಂಗನವಾಡಿ ಕಾರ್ಯಕರ್ತೆ ಕೇಂದ್ರಗಳಿಗೆ ಹೋಗಬೇಕಾಗುವುದು. ಜೊತೆಗೆ ಅಂಗನವಾಡಿ ನೌಕರರು ಫಲಾನುಭವಿಗಳ ಬಿಸಿಲಿನಲ್ಲಿ ತಾಪದಿಂದ ತೊಂದರೆಗೊಳಗಾಗುವವರು. ಅಂಗನವಾಡಿ ನೌಕರರು ಸಹ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಿಸಿಲಿನಲ್ಲಿ ತಾಪದಲ್ಲಿ ಹೋಗಲು ತೊಂದರೆಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳು ಮತ್ತು ಪಾಲಕರು ಹಿತದೃಷ್ಟಿಯಿಂದ ಇಂದಿನಿಂದ ಮುಂದಿನ 15 ದಿನಗಳವರೆಗೆ ಎರಡು ಮಾಡಿ ಇದನ್ನೊಂದು ಮಾಡೋಣ. ಅಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಾಕೊಂಡು ಅಂದ್ರೆ ಇಲ್ಲಿ ತನಕ ನಾವು ಅಲ್ಲೇ ಸ್ವಲ್ಪ ಸರ್ತಿರಂಗೆ ಹೋಗ್ತೇನೆ. ಆಮೇಲೆ ಜಿಲ್ಲಾಧಿಕಾರಿಗಳ ಕೈಗೆ ಕೊಟ್ಟು ನಾವು ಇವತ್ತು ಇಷ್ಟು ಬಿಸಿಲಾದ್ರೂ ಕೂಡ ಬಂದೀವಿ ಕಷ್ಟಪಟ್ಟು. ಆದ್ರೂ ಕೂಡ ಅವರು ಬಂದು ತಗೊಂಡೋದ್ರು. ನಾನು ಬರೆದು ಕಳಿಸ್ತಾ ಸ್ವಲ್ಪ ಆದ್ರೂ ಕೂಡ ನಾವು ಇವತ್ತು ಸಾಗರ್ ಡಿಟಿಪಿ ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ ಡಿಟಿಪಿ ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ ಡಿಟಿಪಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.